ಒಬ್ರು ಇಂಪಾರ್ಟೆಂಟ್ ಪರ್ಸನ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅಂಡ್ ಒನ್ ಅಂಡ್ ಓನ್ಲಿ ನಮ್ಮ ವೆಂಕಟೇಶಪ್ಪ. ನಾನು ನಮ್ಮಮ್ಮ ಹಿಂಗೆ ಯಾವಾಗ ಏನೋ ಮಾಡ್ತಿರ್ತಾರೆ, ತಲೆ ಕೆಡಿಸ್ಕೊಬಿಡಿ. ವೆಂಕಟೇಶಪ್ಪ ನಾನು ಮೀಡಿಯಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವೆಂಕಟೇಶಪ್ಪನ ಕಡೆಯಿಂದಾನೆ. ನಮ್ಗೆ ಮೆಟ್ರೋ ಚೀಫ್ ಆಗಿದ್ರು. ಅವ್ರಿಗಿಬ್ರು ಗಂಡು ಮಕ್ಳಿರೋದು, ಆದ್ರೆ ನನ್ನ ದತ್ತು ತಗೊಂಡಿದ್ದಾರೆ, ದತ್ತು ಪುತ್ರಿ. ಹೇಳಪ್ಪ. ನಮಸ್ಕಾರ ಎಲ್ಲರಿಗೂ. ಇವರು ಫಸ್ಟ್ ನನಗೆ ಪರಿಚಯ ಆಗಿದ್ದು TV1 ಅಲ್ಲಿ ಮೆಟ್ರೋ ಚೀಫ್ ಆಗಿದ್ದೆ ನಾನು. ಅವ್ರು ರಿಪೋರ್ಟರ್ ಆಗಿ ಫಸ್ಟ್ ಬಂದಂಥದ್ದು. ಕೆಲಸ ಇನ್ನ ಕಲಿಯೋದು, ಅವಾಗ ಕಲಿಕೆ ಅವ್ರಿಗೆ ತುಂಬಾ ಎಫರ್ಟ್ ಆಗ್ತಿದ್ಲು, ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ಲು. ಇವಳು ಎಫರ್ಟೇ ಇವಳನ್ನ ಇವತ್ತು ಅಲ್ಲಿಗೆ ತಗೊಂಡೋಗಿ ನಿಲ್ಸಿದೆ. ಅಫ್ಕೋರ್ಸ್ ನನಗೂ ಹೆಣ್ಮಕ್ಳಿಲ್ಲ, ಇವಳು ನನ್ನ ಮಗಳ ತರ. ಏನೇ ಬೆಳೀಲಿ ಸಪೋರ್ಟ್ ಮಾಡ್ತೀನಿ. ಮಕ್ಳು ಬೆಳಿಬೇಕಲ್ವಾ, ನಾವು ಸತ್ ಮೇಲೂ ನಮ್ಮ ಹೆಸರು ಹೇಳೋಕೆ ಯಾರನ್ನೇ ಇರಬೇಕು ಅನ್ನೋ ಅಂತ ಭಾವನೆ ನಂದು. ದಯವಿಟ್ಟು ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಅರ್ಥವನ್ನು ಕೊಡಬೇಡಿ. ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅದು ಅಲ್ಲದೆ ಆ ಕಮೆಂಟ್ ಬಾಕ್ಸಲ್ಲಿ ಎಲ್ಲಿ ಆ ಮುದಿಯ, ಎಲ್ಲಿ ಆ ಮುದಿ ಅಳಿಮಯ, ನಿಮಗೆ ಮನ್ಸಿಗೆ ಬಂದ ಹಾಗೆ ಕಮೆಂಟ್ ಹಾಕ್ತಿದ್ದೀರಾ. ಇದರಿಂದ ತುಂಬಾ ಹರ್ಟ್ ಆಗ್ತಿದೆ. ಏನೂ ಇಲ್ಲದೆ ಇದ್ರೂ ಇದೆ ಅಂತ ಹೇಳಿ ತೋರಿಸ್ತಿದ್ದೀರಾ. 2 ಸೆಕೆಂಡ್ ವಿಡಿಯೋವನ್ನು ಸ್ಲೋ ಮಾಡಿ 5 ಸೆಕೆಂಡ್ ಮಾಡಿ ರಾಸಲೀಲೆ ವಿಡಿಯೋ ಅಂತ ಹೇಳ್ತಿದ್ದೀರಾ. ಅದರಲ್ಲಿ ಎಲ್ಲಿ ನಿಮಗೆ ರಾಸಲೀಲೆ ಕಾಣಿಸ್ತಿದೆಯೋ ಆ ದೇವರು ಒಬ್ಬನಿಗೆ ಗೊತ್ತು. ಹಾಗೆ ಆ ಒಂದು ವಿಡಿಯೋವನ್ನು ತೊಗೊಂಡಿದ್ದು ನನ್ನ ಫ್ರೆಂಡ್ ಬರ್ಡೇಯಲ್ಲಿ ನಾವೆಲ್ಲರೂ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ. ನೀವು ನೋಡ್ತಿದ್ದೀರಾ, ನಾನು ಸೇಮ್ ಡ್ರೆಸ್ಸನ್ನು ಹಾಕಿದ್ದೀನಿ. ಸೇಮ್ ಡ್ರೆಸ್ಸಲ್ಲಿ ಆ ವಿಡಿಯೋವನ್ನು ಮಾಡಿರೋದು. ಈ ಒಂದು ವಿಡಿಯೋವನ್ನು ರಾಸಲೀಲೆ ವಿಡಿಯೋ, ತಂದೆ ಮಗಳ ಸಂಬಂಧಕ್ಕೆ ಬೇರೆ ಒಂದು ಸಂಬಂಧ ಕಟ್ಟಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಾ. ದಯವಿಟ್ಟು ಹಾಗೆ ಮಾಡಬೇಡಿ.